ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಸ್ ಬಾರ್ 400 ಪಾರ್ ಅಂತ ಅಂದರೆ ಈ ಬಾರಿ 400 ಮೀರಿ ಬಿ ಜೆ ಪಿ ಒಂದೇ 370 ತಗೊಳುತ್ತೆ, ಎನ್ ಡಿ ಎ 400 ದಾಟತ್ತೆ ಅಂತ ಹೇಳಿದ್ದಾರೆ. ಬನ್ನಿ, ಏನಾಗಿದೆ ಅಂತಂದರೆ ನಾವು ಜನಸಾಮಾನ್ಯರು ಗ್ರೌಂಡ್ ಝೀರೋನಲ್ಲಿ ಕೆಲಸ ಮಾಡೋರು. ನಮಗೆ ಸಾಕಷ್ಟು ನಮ್ಮದೇ ಆದ ಏಜೆನ್ಸಿಗಳಿದೆ, ನಮ್ಮದೇ ಆದ ಸೋರ್ಸಸ್ಗಳಿದೆ. ಅದ್ರ ಮುಖಾಂತರ ಹೇಳ್ತೀನಿ, ಈ ಸರ್ತಿ ಬಿ ಜೆ ಪಿ ಒಂದೇ 400 ಆಜುಬಾಜಲ್ಲಿ ಬರುತ್ತೆ, 430 ದಾಟಿ ಎನ್ ಡಿ ಎ ಬರುತ್ತೆ ಅನ್ನೋದು ನಮ್ಮ ಅನುಮಾನ. ಇದು ಸತ್ಯ ಆಗಲಿ, ಇದಾಗುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ. ನಂಬಿಕೆಯ ವಿಶ್ವಾಸ ಎಲ್ಲ ಹಿಂದೂಗಳಲ್ಲೂ ಇದೆ ಅಂತ ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಬನ್ನಿ ನೋಡಿ, ಉದ್ಯೋಗ ಸಮಸ್ಯೆ ಅಂತಂದಾಗ ರಾಹುಲ್ ಗಾಂಧಿಯವರು ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ. ಇವರು ಉದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡೋರು ನಮ್ಮ ದೇಶದ ಸೈನ್ಯದ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಅನೇಕ ಜನ ಸೈನಿಕ ಸೇರಿಸ್ತಾ ಇದ್ದಾರೆ. ಇಲ್ಲಿ ಉದ್ಯೋಗ ಸೃಷ್ಟಿಯಾಗಿಲ್ಲ. ರಾಜೀವ್ ಗಾಂಧಿಯವರೇ, ರಾಹುಲ್ ಗಾಂಧಿಯವರೇ ಯೋಚನೆ ಮಾಡಿ. ಪಪ್ಪು ಅವರೇ ನೋಡಿ, ಉದ್ಯೋಗ ಸೃಷ್ಟಿಯಾಗಿರೋಕ್ಕೊಂದು. ಇದಲ್ಲದೆ ಬನ್ನಿ, MSME ಅಂತಾರೆ. MSME ಅಂದರೆ ಮೈಕ್ರೋ ಲೆವೆಲ್ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರೀಸ್, ಮೀಡಿಯಮ್ ಇಂಡಸ್ಟ್ರೀಸ್. ಈ ಕ್ಷೇತ್ರದಲ್ಲೇ 13 ಕೋಟಿ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ. ಇದು ಉದ್ಯೋಗ ಅಲ್ವಾ? ನಿಮ್ಮ ಕಣ್ಣು ಕಾಣೋದೇ ಅಲ್ವಾ? ಅಥವಾ ನಿಮ್ಮ ಕಣ್ಣು ಬೇಕು ಅಂತ ಕಣ್ಣು ಮುಚ್ಕೊಂಡಿದ್ರಿ ನೀವು ಪ್ರಧಾನಮಂತ್ರಿ ಯೋಗ್ಯನಾ ಅನ್ನೋ ಸಮಸ್ಯೆ ನಮ್ಮಲ್ಲಿ ಹುಟ್ಟುತ್ತೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಸರ್ಕಾರದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಅದರ 10 ಪಟ್ಟು 15 ಪಟ್ಟು ಉದ್ಯೋಗ ಪ್ರೈವೇಟ್ ಸೆಕ್ಟರ್ಲಿ ಹುಟ್ಟುತ್ತೆ. ಇದು ಗೊತ್ತೇ ಇಲ್ವಾ ನಿಮಗೆ? ಪ್ರಧಾನಮಂತ್ರಿ ಆಗಿ ಹೊರಟಿದ್ದಿರಲ್ಲ ನೀವು MP ಹಾಕೋ ಲಾಯಕ್ಕಿಲ್ಲ ರೀ. ಪಪ್ಪು ಅಂದ್ಬಿಟ್ಟು ಅಮ್ಮನ ಮಡ್ಲಲ್ಲಿ ಇರಬೇಕು. ನೀವು ಮುದ್ದಾಗಿದ್ದೀರಾ, ಓಕೆ, ನಂಬ್ತೀವಿ, ನಿಮಗೊಂದು ನಮಸ್ಕಾರ, ಆಶೀರ್ವಾದ. ಇದು ಬಿಟ್ಬಿಟ್ಟು ನೀವು ದೇಶ ಆಳಕ್ಕೆ ನಿರುದ್ಯೋಗ ಸಮಸ್ಯೆ, ನಿರುದ್ಯೋಗ ಎಲ್ರಿ ಇದೆ? ಬದನೆಕಾಯಿ ನಿರುದ್ಯೋಗ ನೋಡಿ. MSME ಸೆಕ್ಟಾರ್ ಒಂದರಲ್ಲೇ ಗೂಗಲ್ ಸರ್ಚ್ ಮಾಡ್ತಾಯಿದ್ವಿ ಮೊನ್ನೆ ನಾವು. 13 ಕೋಟಿ 46 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ಅಂತ 2023ವರೆಗೂ. ಇದು ಸಾಮಾನ್ಯ ಏನ್ರಿ? ಕಾಂಗ್ರೆಸ್ನವ್ರು 100 ವರ್ಷ ಆದರೂ ಇದ್ರ ಬಗ್ಗೆ ಕನಸು ಕಾಣೋಕ್ಕೂ ಸಾಧ್ಯ ಇರಲಿಲ್ಲ ರೀ. ನನಸು ಮಾಡೋದಿರಲಿ, ಕನಸು ನನಸಾಯಿತು ಅಂತ ಹೇಳ್ತೀವಿ. ಕನಸೇ ಕಾಣಲ್ಲ ಅಂದರೆ ನನಸೆಲ್ಲಿ ಮಾಡ್ತೀರಾ ನೀವು? ಇದು ಗಮನದಲ್ಲಿ ಇಟ್ಕೋಬೇಕು. ಇದಲ್ಲದೆ ಬನ್ನಿ, ಇನ್ನೂ ಎಲ್ಲೆಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳ್ತೀನಿ ನೋಡಿ. ಮುಂಚೆ ನಮ್ಮ ದೇಶದಲ್ಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳಿತ್ತು. ರಾಫೇಲ್ ವಿಮಾನದ ಬಗ್ಗೆ ಮಾತಾಡ್ತೀನಿ. ಡಿಫೆನ್ಸ್ ಅಂದ ತಕ್ಷಣ ರಾಫೇಲ್ ವಿಮಾನನ ನಾವು ಫ್ರಾನ್ಸಿಂದ ಖರೀದಿ ಮಾಡ್ತಿದ್ವಿ. ಫ್ರಾನ್ಸಿಂದ ಖರೀದಿ ಮಾಡಿ ರಾಫೇಲ್ ವಿಮಾನದಲ್ಲಿ ದೊಡ್ಡ ಘೋಟಾಲ ಆಗ್ಬಿಟ್ಟಿದೆಯಂತೆ, ಮೋಸ ಆಗ್ಬಿಟ್ಟಿದೆ, ವಂಚನೆ ಆಗ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಕಮಿಷನ್ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಸುಪ್ರೀಂ ಕೋರ್ಟು ಛೀಮಾರಿ ಹಾಕ್ತು. ನೆಕ್ಸ್ಟ್ ರಾಷ್ಟ್ರಪತಿಗಳು ಛೀಮಾರಿ ಹಾಕಿದ್ರು. ಎಲ್ಲ ಛೀಮಾರಿ ಹಾಕಿದ್ಮೇಲೆ ಇದು ಗೌರ್ಮೆಂಟ್ ಆಗಿರ್ತಕ್ಕಂಥ ಒಪ್ಪಂದ. ಇಲ್ಲಿ ದುಡ್ಡಿನ ಇದು ಬರೋದಿಲ್ಲ, ಇದು ಎಲ್ಲ ಲಂಚ ಆಗಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಆದರೂ ಸಹ ತಾವು ಪಪ್ಪು ರಾಹುಲ್ ಗಾಂಧಿಯವರು ಮಾತಾಡ್ತಿದ್ರು, ನಿಮಗೆ ವಾಗ್ದಂಡನೆ ಮಾಡಿದ್ರು, ನಿಮಗೆ ಪೆನಾಲ್ಟಿ ಹಾಕ್ತಿದ್ರು, ಆಗ ಸುಮ್ಮನೆ ಆಗಿದ್ದೀರಿ ನೀವು. ಅದು ನ್ಯಾಚುರಲ್ ಡೆತ್ಸ್ ಆಯಿತು. ರಾಫೇಲ್ ವಿಮಾನ ಎಷ್ಟು ಜನಕ್ಕೆ ಕೆಲಸ ಕೊಡುತ್ತೆ ನಮ್ಮ ದೇಶದಲ್ಲೇ ಮಾಡಿದ್ರೆ? ಇದು ಉದ್ಯೋಗ ಸೃಷ್ಟಿ ಅಲ್ವಾ? ನಂಬರ್ 1. ನಂಬರ್ 2 ಇದು. ಯಾಕೆ ಅಂತಂದರೆ ಉದ್ಯೋಗ ಸೃಷ್ಟಿ MSME ಸೆಕ್ಟಾರಲ್ಲಿ 13 ಕೋಟಿ 40 ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂತ 2023ವರೆಗೂ. ಇದು ಉದ್ಯೋಗ ಅಲ್ವಾ ಅಂತಂದರೆ ಬನ್ನಿ, ನಮ್ಮ ನಿರುದ್ಯೋಗದ ಸಮಸ್ಯೆ 75 ವರ್ಷಗಳಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿ ಯಾರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಲ್ವ್ ಮಾಡಿದ್ದಾರೆ ಅಂತ ನರೇಂದ್ರ ಮೋದಿಯವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದಲ್ಲದೆ ಬನ್ನಿ, ಡಿಫೆನ್ಸ್ ಕಾರಿಡಾರಲ್ಲಿ ನೋಡಿ, ಇವತ್ತು ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳೆಲ್ಲ ಬೇರೆ ದೇಶಗಳಿಂದ ತಗೋತಿದ್ವಿ. ಯಾಕೆ ತಗೋತಿದ್ವಿ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕಾಗಿತ್ತು. ನಮ್ಮಲ್ಲೇ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದಿತ್ತು, ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ನಮ್ಮಲ್ಲೇ ಮಾಡಿಬಿಟ್ರೆ ಕಮಿಷನ್ ತರಲ್ಲ. ವ್ಯಾಪಾರ ಮಾಡಿದ್ರೆ ಮಾತ್ರ ಕಮಿಷನ್ ಬರುತ್ತೆ. ಇದು ಕಾಂಗ್ರೆಸ್ನವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಏನು ಮಾಡಿದ್ರು, ಮಾಡ್ತಕ್ಕಂಥ ಅವಕಾಶಗಳು ನಮ್ಮಲ್ಲೇ ಇದ್ದರೂ ಇವರು ಅದನ್ನೆಲ್ಲ ಅದುಮಿಟ್ಬಿಟ್ಟು ಹೊರಗಡೆ ದೇಶದಿಂದ ತಗೋತಿದ್ರು. ಯಾಕೆಂದರೆ ಕಮಿಷನ್ಗೋಸ್ಕರ. ಕಮಿಷನ್ ಏಜೆಂಟ್ಗಳು, ಇವ್ರದ್ದು ಏಜೆಂಟ್ಗಳಿದ್ದರು. ಅವ್ರ ಹೆಸರುಗಳನ್ನ ಹೇಳ್ಬೋದು, ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ. ಏನಾಗುತ್ತೆ, ಇವರು ಉದ್ದೇಶಪೂರ್ವವಾಗಿ ದುಡ್ಡನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಬೇರೆ ದೇಶದಿಂದ ತರಿಸ್ಕೋತಿದ್ದು. ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥ ಕೆಪಾಸಿಟಿ ಇದ್ದರೂ ಸಹ ಬೇರೆ ದೇಶದಿಂದ ತರಿಸ್ಕೋತಿದ್ರು. ಇದು ಏನು ಅಂದರೆ ಕಾಂಗ್ರೆಸ್ನವ್ರಿಗೆ ದುಡ್ಡು ಹೊಡಿತಕ್ಕಂಥ ಒಂದು ಮಾರ್ಗ ಆಗಿತ್ತು. ಆ ದೃಷ್ಟಿಯಿಂದ ಇದನ್ನೇನು ಮಾಡಿದ್ರು, ನರೇಂದ್ರ ಮೋದಿಯವರು ಸ್ಟಾಪ್ ಮಾಡಿದ್ರು. ಈಗ ಅನೇಕ ದೇಶಗಳಿಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಹೋಗುತ್ತೆ. ಹಡಗುಗಳಿರ್ಬೋದು, ವಿಮಾನಗಳಿರ್ಬೋದು, ತೇಜಸ್ ವಿಮಾನಗಳು ಹೊರಗಡೆ ದೇಶಕ್ಕೆ ಮಾಡ್ಕೊಂಡು ಇದೆಲ್ಲ ಮಾಡಬೇಕು ಅಂತಂದರೆ ಜನಕ್ಕೆ ಎಷ್ಟು ಸಾವಿರ ಲಕ್ಷ ಜನಕ್ಕೆ ಕೆಲಸ ಕೊಟ್ಟಿರ್ಬೋದು. ಯೋಚನೆ ಮಾಡಿ. ಇದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲಿಲ್ಲ. ನೀವು ಇದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲವಲ್ಲ? ಯೋಚನೆಯೂ ಮಾಡಿಲ್ವಲ್ಲ? 65 ವರ್ಷ ನಮಗೆ ಅನುಭವ ಇದೆ, ಆಡಳಿತ ಮಾಡಿದ ಅನುಭವ ಇದೆ. ನರೇಂದ್ರ ಮೋದಿ ಬಂದರೆ ಕಾಂಗ್ರೆಸ್ ಆಫೀಸಿನ ಮುಂದೆ ಅಂಗಡಿ ಇಟ್ಕೋಬೋದು ಅಂತ ನಿಮ್ಮ ಮಣಿಶಂಕರ್ ಅಯ್ಯರ್ ಹೇಳಿದ್ರಲ್ಲ ರೀ. ಇದಕ್ಕಿಂತ ಅವಮಾನದ ಪ್ರಸಂಗ ಏನಿದೆ? ಇದನ್ನು ಯೋಚನೆ ಮಾಡಬೇಕು.
ಏನು ಅಂದರೆ ಒಬ್ಬ ಪ್ರಧಾನಮಂತ್ರಿನ ಇಷ್ಟು ಅವಮಾನ ಮಾಡ್ತಕ್ಕಂಥ ನೀವು ಒಳ್ಳೆ ಕೆಲಸಗಳು ಕಣ್ಣಿಗೂ ಕಾಣೋದಿಲ್ಲ ಅಂತಂದರೆ, ಹಿಂದಿನ ಕಾಲದಲ್ಲಿ ರಾವಣ ಇದ್ದಂತೆ ನೋಡಿ, ರಾಮಾಯಣ ಕಾಲದಲ್ಲಿ ರಾವಣ ಇದ್ದಂತೆ ರಾಕ್ಷಸ ಅಂತ, ಅವ್ನಿಗೆ ಒಳ್ಳೆಯದೇ ಕಾಣಿಸ್ತಿರ್ಲಿಲ್ವಂತೆ, ಅಯೋಮಯ ಆಗಿತ್ತು ಅಂತ ಹೇಳ್ತೀವಿ. ಹಾಗೆ ನೀವು ಏನೂ ಒಳ್ಳೆಯದಾಗಿಲ್ಲ ಅಂತ ಹೇಳ್ತೀರಿ. ನಿರುದ್ಯೋಗ ಸಮಸ್ಯೆ ನೋಡಿ ಎಷ್ಟು ಮಾಡಿದೆ. ಬನ್ನಿ 3ನೇ ಸೆಕ್ಟಾರಲ್ಲಿ ಹೇಳ್ತೀನಿ ನೋಡಿ. ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಒಂದು ದಶಪಥ ಹೆದ್ದಾರಿ ಆಯಿತು. ಸುಮಾರು 20,000 ಕೋಟಿ 20,000 ಕೋಟಿ ಖರ್ಚು ಮಾಡಿ ರಸ್ತೆ ಮಾಡ್ತಾರೆ ಅಂತಂದರೆ ಎಷ್ಟು ಸಾವಿರ ಜನಕ್ಕೆ ಕೆಲಸ ಕೊಟ್ಟಿರ್ಬೋದು. 2-3 ವರ್ಷ ಅಂತಂದರೆ ಹೆಚ್ಚು ಕಡಿಮೆ 40-50 ಸಾವಿರ ಉದ್ಯೋಗ ಅಲ್ಲ, ಲಕ್ಷಗಟ್ಟಲೆ ಹೋಗುತ್ತೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಈ ಥರ ಇಡೀ ದೇಶಕ್ಕೆ ತೊಗೊಂಬಿಟ್ರೆ ಕೋಟ್ಯಂತರ ಜನಕ್ಕೆ ಕೆಲಸ ಅನೇಕ ವರ್ಷಗಳ ಕಾಲ ಕೊಡ್ತಾ ಇದ್ದಾರೆ. ಇದು ಉದ್ಯೋಗ ಸೃಷ್ಟಿ ಅಲ್ವಾ? ಇದಲ್ಲದೆ ಬನ್ನಿ ಇನ್ನೂ ಹೇಳ್ತೀನಿ, ರೈಲ್ವೆ ಟ್ರ್ಯಾಕ್ ಡಬಲಿಂಗ್ ಮಾಡ್ತಾ ಇದ್ದಾರೆ. ಮುಂಚೆ ದೇಶದಲ್ಲಿ 60-70 ಭಾಗ ಸಿಂಗಲ್ ಟ್ರ್ಯಾಕ್ ಇತ್ತು, ಅದನ್ನೆಲ್ಲ ಡಬಲ್ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಇದು ಕಾಂಗ್ರೆಸ್ ಇದ್ದಿದ್ದರೆ ಇನ್ನೂ 200 ಅಥವಾ 300 ವರ್ಷಗಳು ಬೇಕಾಗೋದು ಮಾಡೋದಕ್ಕೆ. ಇದನ್ನು ಕೇವಲ 10 ವರ್ಷಗಳಲ್ಲಿ ಮಾಡಿದ್ದಾರೆ. ಅದು ಮಾಡೋದಕ್ಕೆ ಎಷ್ಟು ಲಕ್ಷಾಂತರ ಜನರ ಕೆಲಸ ಬೇಕಾಗುತ್ತೆ, ಉದ್ಯೋಗ ಕೊಡಬೇಕಾಗುತ್ತೆ, ಅವರಿಗೆಲ್ಲ ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಇದನ್ನೆಲ್ಲ ಯೋಚನೆಯೇ ಮಾಡೋದಿಲ್ವಲ್ಲ ನೀವು. ಇದಲ್ಲದೆ ಬನ್ನಿ ಮೊಬೈಲ್ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು. ಮೊಬೈಲ್ ಇಂಡಸ್ಟ್ರಿ ನೋಡಿ, ನೋಕಿಯಾ ಇತ್ತು, ಅದು ಲಂಚದ ಹಾವಳಿ ತಡಿಲಾರ್ದೇ ದೇಶ ಬಿಟ್ಟು ಓಡೋಗಿದ್ರು ಅವರು. ಈಗೇನಾಗಿದೆ, ನೋಕಿಯಾ ವಾಪಸ್ ಬಂದಿದೆ. ನೋಕಿಯಾ ಥರ 200 ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಬಂದಿದೆ. 200 ಮೊಬೈಲ್ ಕಂಪ್ನಿಗಳು ಬಂದರೂ ಪ್ರತಿಯೊಂದು ಕಂಪ್ನಿಗೂ 1,000 ಜನ ಬೇಕಾಗುತ್ತೆ ಕೆಲಸ ಮಾಡೋರು. ಆ 1,000 ಜನ ಇಂಟು 200 ಅಂತಂದರೆ ಎಷ್ಟಾಯಿತು? ಕೋಟಿ ಆಯಿತು. ಅಷ್ಟು ಕೋಟಿ ಜನಕ್ಕೆ ಕೆಲಸ ಸೃಷ್ಟಿಯಾಗಿದೆ ಅಂದರೆ ಇದು ಉದ್ಯೋಗ ಸೃಷ್ಟಿಯಲ್ಲ. ಇದೆಲ್ಲ ನಿಮ್ಮ ಗಮನಕ್ಕೆ ಬರೋದೇ ಇಲ್ವಾ? ಇದೆಲ್ಲ ಯಾವಾಗ ನಿಮ್ಮ ಗಮನಕ್ಕೆ ಬರುತ್ತೆ? ಪ್ರಾಮಾಣಿಕವಾಗಿ ದೇಶ ಸೇವೆ ಮಾಡೋತ್ತೀವಿ, ದೇಶ ಉದ್ಧಾರ ಮಾಡಬೇಕು, ದೇಶಭಕ್ತಿ ಪ್ರಮೋಟ್ ಮಾಡಬೇಕು ಅನ್ನೋರಿಗೆ ಇವೆಲ್ಲ ಕಣ್ಣು ಕಾಣಿಸ್ಬೇಕು ಸ್ವಾಮಿ. ಇದನ್ನೆಲ್ಲ ಮುಚ್ಚಿಟ್ಬಿಟ್ಟು ನಿರುದ್ಯೋಗ ಸಮಸ್ಯೆ ಇದೆ, ಬೆಲೆ ಏರಿಕೆ ಇದೆ ಅಂತ ಹೇಳಿದ್ರೆ ಇದು ಬೂಟಾಟಿಕೆ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.